ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಒಂದು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ. ಕಟಿಂಗ್ ಸ್ಟಿಚಿಂಗ್ ವಿತ್ ಮೆಷರ್ಮೆಂಟ್ ಫಸ್ಟೇ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮೆಷರ್ಮೆಂಟ್ ಇಂಟ್ರೆಸ್ಟ್ ಇದೆ ಅಂದರೆ ಮೆಷರ್ಮೆಂಟ್ ವೈಸ್ ಹೇಳಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೆಷರ್ಮೆಂಟ್ ವೈಸ್ ಸ್ವಲ್ಪ ಹೇಳ್ತೀನಿ. ನೋಡಿ, ಇದು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಂಡಿರೋದು ಫಸ್ಟೇ ತೋರಿಸ್ದೆ. ಫ್ರಂಟು ಬ್ಯಾಕು ರೆಡಿ ಮಾಡ್ಕೊಂಡಿರೋದು. ಇದು ಬೆಲ್ಟ್ ಪಟ್ಟಿಗೆ ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ಟಿಚಿಂಗ್ದು ವಿಡಿಯೋ ಕೂಡ ಹಾಕ್ತೀನಿ. ಸೆಲ್ಫ್ ವಿಡಿಯೋ ಮಾಡಿರೋದ್ರಿಂದ ನಿಮಗೆ ನೀಟಾಗಿ ಕವರ್ ಆಗಿಲ್ಲ ಅನಿಸುತ್ತೆ. ಬಟ್ ನೋಡಿ, ನೆಕ್ಸ್ಟ್ ಟೈಮಿಂದ ಇನ್ನೊಂದು ಸ್ವಲ್ಪ ಕ್ಲಾರಿಟಿಯಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕುಕಿಂಗ್ ವಿಡಿಯೋ ಆದರೆ ಫೋನ್ ಕೈಯಲ್ಲಿ ಇಟ್ಕೊಂಡು ಮಾಡ್ಬೋದು. ಸ್ಟಿಚಿಂಗ್ ವಿಡಿಯೋನ ಹಂಗೆ ಮಾಡೋಕ್ಕಾಗಲ್ಲ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ. ನೋಡಿ, ಇದು ಕಟಿಂಗ್ ಮಾಡ್ಕೋತಾ ಇದ್ದೀನಿ ಪೀಸ್ನ. ನಿಮಗೆ ಸ್ಟಿಚಿಂಗ್ದು ಏನಾದರೂ ಡೌಟ್ಸ್ ಇದ್ದರೆ, ನೀವು ಕಲಿಬೇಕು ಅನ್ನೋ ಆಸಕ್ತಿ ಇರೋರು DM ಮಾಡಿ. ನನ್ನ ಕೈಲಾದಷ್ಟು ನಾನು ಹೇಳೋದಕ್ಕೆ, ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೂ ಕಲಿಯೋಕ್ಕೆ ಒಂದು ಇಂಟ್ರೆಸ್ಟು ಕೂಡ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅದು ಕ್ಲಿಯರ್ ಕೂಡ ಆಗುತ್ತೆ. ನೋಡಿ, ಇದು ಬೆಲ್ಟ್ ಪಟ್ಟಿ ರೆಡಿಯಾಗಿದೆ. ನೆಕ್ಸ್ಟ್ ಸ್ಟಿಚಿಂಗ್ದು ವೀಡಿಯೋಸ್ ಬರುತ್ತೆ, ಹಾಗೆ ನೋಡ್ತಾ ಇರಿ. ಹೀಗೆ ಸಪೋರ್ಟ್ ಮಾಡಿ ಚಾನಲ್ಗೆ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು ನಮಗೆ. ಇದು ಸ್ಲೀವ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ಸ್ಗೆ ಡಿಸೈನ್ ಮಾಡೋಣ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಆ ಡಿಸೈನ್ ಮಾಡೋದನ್ನು ಕೂಡ ತೋರಿಸ್ತೀನಿ. ನೋಡಿ, ನೆಕ್ ಕಟ್ ಮಾಡ್ಕೊಂಡಿದ್ದೆನಲ್ಲ, ಪಿನ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ರೌಂಡ್ ಶೇಪ್ನೇ ಕೊಟ್ಟಿದ್ದೀನಿ ನೆಕ್ಗೆ, ಡಿಸೈನ್ ಏನೂ ಕೊಟ್ಟಿಲ್ಲ. ಅದು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾಚು ಹೊಡಿಬೇಕು. ಬಿಕಾಸ್ ಅದು ನೀವು ರಿವರ್ಸ್ ಮಾಡಿದಾಗ ನೀಟಾಗಿ ಕಾಣಬೇಕಲ್ವ ರೌಂಡ್ ನೆಕ್ ಶೇಪು. ಸೊ ಅದಕ್ಕೆ ನಾಚು ಹೊಡೆದು ತೆಗೆಸ್ಕೋತೀವಿ. ಹಿಂಗೆ ನಾವು ಸ್ಟಿಚಿಂಗೆಲ್ಲ ಇನ್ವಿಸಿಬಲ್ ಸ್ಟಿಚಿಂಗೆ ನಾನು ಮಾಡೋದು, ವಿಸಿಬಲ್ ಸ್ಟಿಚಿಂಗ್ ಅಲ್ಲ. ಈಗ ಇದ್ರ ಮೇಲೆ ಸ್ಟಿಚಿಂಗು ವಿಸಿಬಲ್ ಇರೋಲ್ಲ, ಆ ಥರ ಇನ್ವಿಸಿಬಲಾಗಿ ಮಾಡೋದು. ನೋಡಿ, ನೆಕ್ಸ್ಟ್ ಅದು ಸ್ಟಿಚಿಂಗ್ ಆಗಿದೆ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯಲ್ಲ, ನಮ್ಮದು ಲೈನಿಂಗಿಂತ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಂದಿರುತ್ತಲ್ಲ, ಅದನ್ನು ಕೂಡ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೋಬೇಕು. ನೋಡಿ, ತೋರಿಸ್ತೀನಿ. ಫುಲ್ಲ ಸ್ಟಿಚ್ ಮಾಡಿ ಆಮೇಲೆ ಎಲ್ಲೆಲ್ಲಿ ದಾರ ಸ್ವಲ್ಪ ಬಿಟ್ಟಿರ್ತೀರಲ್ವ, ಅದನ್ನು ಎಲ್ಲೆಲ್ಲಿ ಕಾಣಿಸುತ್ತೆ ನೀವು ಸ್ಟಿಚ್ ಮಾಡಿದಾಗ ಅಲ್ಲಲ್ಲೇ ಕಟ್ ಮಾಡ್ಕೊಬಿಡಿ. ಬಿಕಾಸ್ ಇಲ್ಲಾಂದರೆ ಲಾಸ್ಟಲ್ಲಿ ನೀವು ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡು ದಾರನ ಕುತ್ಕೋತೀವಿ ಅಂದರೆ ಅದಾಗಲ್ಲ. ನೀವು ಎಲ್ಲೆಲ್ಲಿ ಸ್ಟಿಚ್ ಮಾಡಿದಾಗ ದಾರ ಸಿಗುತ್ತೆ ಅದಲ್ಲಲ್ಲೇ ಕಟ್ ಮಾಡ್ಕೊಬೇಡಿ. ಈಗ ನಾವು ಶೋಲ್ಡರ್ ಡೌನಲ್ಲಿ ನಾಚೊಟ್ಟಿರ್ತೀವಿ. ಇದು ಡಾಟ್ಸ್ ಹಿಡಿಯೋಕ್ಕೆ ಇದು ಮಾಡಿರ್ತೀವಲ್ಲ, ಅಲ್ಲೆಲ್ಲ ನಾಚಿಟ್ಕೊಂಡು ನೋಡಿ, ಇದು ಡಾಟ್ಸ್ ಹಿಡಿಯೋಕ್ಕೆ ಅದು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಪಾಯಿಂಟ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಶೇಪ್ ಬರುತ್ತೆ. ನಮ್ಮದು 3 ಡಾಟ್ಸಲ್ಲಿ ಸ್ಟಿಚ್ ಮಾಡ್ತೀನಿ. ನೋಡಿ, 1 ಡಾಟ್ ಆಗಿದೆ. ಈಗ ಬಟನ್ ಹುಕ್ ಕಡೆ ಅಲ್ಲೊಂದು ಡಾಟ್ ಹಿಡಿತೀನಿ, ಮತ್ತು ಶೋಲ್ಡರ್ ಡೌನ್ ಕಡೆಯಿಂದ ಆ 2 ಡಾಟ್ ಮಧ್ಯಕ್ಕೆ ಇನ್ನೊಂದು ಡಾಟ್ ಹಿಡಿತೀನಿ. 3 ಡಾಟ್ಸ್ ಆಗುತ್ತೆ. ನೋಡಿ, 3 ಡಾಟ್ಸ್ ಬಂದಿದೆ. ನೋಡಿ, 3 ಡಾಟ್ಸು ಈ ಥರನೇ ನಮ್ಮದು ಸ್ಟಿಚಿಂಗ್ ಬರೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ಬೆಲ್ಟ್ ಪಟ್ಟಿನ ಆವಾಗಲೇ ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಬೆಲ್ಟ್ ಪಟ್ಟಿನ ಮೇಲ್ಗಡೆ ಯೋಕ್ ಪಾರ್ಟ್ನ ಅದ್ರ ಒಳಗಡೆ ಹಾಕಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು. ಇನ್ವಿಸಿಬಲ್ ಬರುತ್ತೆ ಬೆಲ್ಟ್ ಕೂಡ. ಈಗ ಒಳಗಡೆ ಹೋಗಿರುತ್ತೆ, ಅದನ್ನು ಇದು ಮಾಡಿದ್ರೆ ಆಚೆ ತೊಗೊಂಡ್ರೆ ಇನ್ವಿಸಿಬಲ್ ಸ್ಟಿಚಿಂಗ್ ಬರುತ್ತೆ. ನೋಡಿ, ನೋಡಿ, ಚೆನ್ನಾಗಿ ಬರುತ್ತೆ. ಇದು ಸ್ಟಿಚಿಂಗು ಎಲ್ಲ ಆಕ್ವರ್ಡಾಗಿ ಏನೂ ಕಾಣಿಸಲ್ಲ, ತುಂಬ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ. ಬ್ಲೌಸಸ್ ಕೂಡ ವೇರ್ ಮಾಡೋದಕ್ಕೂ ಈ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಈಸಿ ಇರುತ್ತೆ. ಸ್ವಲ್ಪ ಕಲಿಯೋ ತನಕ ಕಷ್ಟ ಅನಿಸುತ್ತೆ ಅಷ್ಟೇ, ಕಲ್ತ್ಮೇಲೆ ತುಂಬ ಈಸಿನೇ. ನೆಕ್ಸ್ಟ್ ಇದು ಸ್ಲೀವ್ಸ್ಗೆ ಡಿಸೈನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಬಾರ್ಡ್ರ್ ತನಕ ಸ್ಟಿಚ್ ಮಾಡಿ ಇಟ್ಕೊಂಡು ಇದನ್ನು ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಸ್ಯಾರಿಲಿ ಬಂದಿದೆಯಲ್ಲ ಮಧ್ಯ ಪಾರ್ಟ್, ಅದು ಫ್ಲವರ್ ಬಂದಿದೆ, ಫ್ಲವರ್ ಥರ
ಅದನ್ನು ಅಲ್ಲಿಗೆ ನೆರಿಗೆ ಕೊಟ್ಟು ಸ್ಲೀವ್ಸ್ಗೆ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಹಾಕ್ಕೊಂಡ್ರೆ. ಎಲ್ಲ ಬ್ಲೌಸು ಒಂದೇ ಸ್ಲೀವ್ಸು ನಾರ್ಮಲ್ ಸ್ಲೀವ್ಸ್ ಹಾಕ್ಕೊಳ್ಳೋಕ್ಕೂ ಬೋರ್ ಅನ್ನಿಸ್ದಾಗ ಈ ಥರ ಏನಾದರೂ ಒಂದು ಹೊಸ್ದಾಗಿ ಟ್ರೈ ಮಾಡಿಸಿ ಚೆನ್ನಾಗಿರುತ್ತೆ. ಅದನ್ನು ಹೊಲ್ದೆ ನಾಚು ಹಾಕ್ಕೊಂಡಿದ್ದೀನಿ. ನಾವು ಸ್ಟಿಚಿಂಗ್ ಎಲ್ಲಿ ಹೊಲ್ದಿರ್ತೀವಿ ಅದ್ರ ಪಕ್ಕನೇ ನಾಚು ಹಾಕ್ಕೋಬೇಕು. ಸ್ಟಿಚಿಂಗ್ಗೆ ಟಚ್ ಆಗೋ ಥರನೇ ನಾಚು ಹಾಕ್ಕೋಬೇಕು. ಅಂದರೆ ಸ್ಟಿಚಿಂಗ್ ಹಾಕಿರೋದನ್ನ ಕಟ್ ಮಾಡಬೇಡಿ, ಸ್ವಲ್ಪ ಟಚ್ ಆಗೋ ತನಕ ನಾಚು ಹಾಕ್ಕೊಳ್ಳಿ. ಬಿಕಾಸ್ ತಿರ್ಗಿಸ್ದಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ನಾಚು ದೂರದಲ್ಲಿ ಹಾಕಿದ್ದೀರಾ ಅಂದರೆ ಅದು ತಿರ್ಗಿಸ್ದಾಗ ನೀಟಾಗಿ ಕೂತ್ಕೊಳ್ಳಲ್ಲ. ನೋಡಿ, ಇದು ಸ್ಯಾರಿದು ಈ ಥರ ನೆರಿಗೆ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ವಿ ಶೇಪಲ್ಲಿ. ತುಂಬ ಚೆನ್ನಾಗಿ ಬಂತು. ಇದು ನೆಕ್ಸ್ಟು ಎಲ್ಲ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಹುಕ್ ಹಾಕ್ತಾಯಿದ್ದೀನಿ. ಕಾಜಾ ಹುಕ್ಸ್ ಹಾಕಿ ಬ್ಲೌಸ್ ಫಿನಿಷ್ ಮಾಡಿದೆ. ನೆಕ್ಸ್ಟ್ ತೋರಿಸ್ತೀನಿ ವಿಡಿಯೋದಲ್ಲಿ. ನಿಮ್ಗೆ ಇದೇ ಥರ ಬೇರೆ ಔಟ್ಫಿಟ್ಸ್ ಕೂಡ ರೆಡಿ ಮಾಡ್ತೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಔಟ್ಫಿಟ್ ರೆಡಿ ಮಾಡಿಸ್ಕೋಬೇಕು ಅಂತ ನಿಯರ್ ಬೈ ರಾಮನಗರ, ಚನ್ನಪಟ್ಟಣ ಇಲ್ಲೆಲ್ಲಾದರೂ ಇದ್ದರೆ ನೀವು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಥವಾ ಇದಕ್ಕೇ DM ಮಾಡಿ ನನಗೆ ಕೊಟ್ಟು ನಿಮ್ಮ ಔಟ್ಫಿಟ್ನ ರೆಡಿ ಮಾಡಿಸ್ಕೋಬೋದು. ಇನ್ನು ಯಾವ್ಯಾವ ಥರ ಔಟ್ಫಿಟ್ ವಿಡಿಯೋಸ್ ಬೇಕು ಅಂತ ನನಗೆ ತಿಳಿಸಿ. ನೆಕ್ಸ್ಟ್ ಅದನ್ನು ನಿಮ್ಮ ಮುಂದೆ ಕಟಿಂಗ್ ವೀಡಿಯೋ, ಸ್ಟಿಚಿಂಗ್ದು ವೀಡಿಯೋ ಎಲ್ಲ ಮಾಡಿ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಹಿಂಗೆ ವೆರೈಟಿ ಸ್ಟಿಚಿಂಗ್ದು ವೀಡಿಯೋಸ್ ಬರ್ತಾ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲೌಸ್ದು, ಸ್ಲೀವ್ ಡಿಸೈನ್ಸ್ದು ಎಲ್ಲ. ಹಿಂಗೆ ಸಪೋರ್ಟ್ ಮಾಡಿ ಚಾನಲ್ಗೆ. ನೋಡಿ, ಡಬಲ್ ಡೋರಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸ್ಲೀವ್ಸ್ ಇದು ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಕ್ಯೂಟ್ ಆ್ಯಂಡ್ ಸ್ವೀಟಾಗಿ. ಇಷ್ಟೇ. ಥ್ಯಾಂಕ್ ಯು.